ಸರೋಜಾದೇವಿ ಅವರು ಒಂದು ನಮ್ಮ ಚಿತ್ರರಂಗದಲ್ಲಿ ತುಂಬಾ ಹಿರಿಯ ನಟಿ. ಹಾಗೆ ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಭಾಗವಹಿಸಿ ಮಹಾನ್ ನಟಿ ಅನ್ನಿಸ್ಕೊಂಡಂತ ಒಂದು ನಟಿ. ಹಾಗೆ ಒಂದು ಮಹಾನ್ ನಟಿ ಅನ್ನೋದು ಒಂದು ಸಾಧನೆ ಆದರೆ ಎಷ್ಟು ಒಳ್ಳೆ ಹೆಂಗಸು, ಎಷ್ಟು ಒಳ್ಳೆ ಮನಸ್ಸು. ಎಲ್ಲರಿಗೂ ಒಂದು ಚಿಕ್ಕ ಕಲಾವಿದರಿಂದ ದೊಡ್ಡ ಕಲಾವಿದರಿಗೂ ಎಲ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಅವರ ಒಂದು ಜೀವನದ ಒಂದು ಚಿತ್ರರಂಗದ ಹಾದಿಯಲ್ಲಿ ಯಾವ್ಯಾವ ರೀತಿ ಬೆಳೆದು ಬಂದೆ ಅಂತ ನಮ್ಮ ಕಲಾವಿದರ ಸಂಘದ ಮೀಟಿಂಗ್ಗಳಲ್ಲಿ ತುಂಬಾ ಸರಿ ಎಲ್ರಿಗೂ ಹೇಳೋರು, ನೀವು ಈ ತರ ಇರ್ಬೇಕಮ್ಮ, ಈ ತರ ಬೆಳಿಬೇಕು, ಈ ತರ ಒಂದು ಚಿತ್ರರಂಗದಲ್ಲಿ ನಿಮ್ಮ ಜವಾಬ್ದಾರಿ ಅಂತ ಎಷ್ಟು ಚೆನ್ನಾಗಿ ಎಲ್ರಿಗೂ ಬುದ್ಧಿವಾದ ಹೇಳ್ಕೊಂಡು ಅವ್ರನ್ನೆಲ್ಲ ನಗಿಸ್ಕೊಂಡು ಅಷ್ಟು ಚೆನ್ನಾಗಿದ್ರು. ಅಂದ್ರೆ ನನಗೆ ತುಂಬಾ ಆಸೆ ಇತ್ತು, ಅಮ್ಮ ಒಂದು ಪಿಕ್ಚರ್ ಮಾಡ್ಬೇಕು ನಿಮ್ ಜೊತೆಲಿ ಅಂತ. ಒಂದು ಅವಕಾಶ ಸಿಕ್ತು ನನಗೆ ನಟ ಸಾರ್ವಭೌಮ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಎಷ್ಟು ಬಂದು ನನ್ನ ಕತೆ, ಅಮ್ಮ ನೀವು ಅದೊಂದು ಪಾತ್ರ ಮಾಡ್ಕೊಡಿ ಅಮ್ಮ, ನನಗೊಂದು ಆಸೆ, ನನ್ನ ಚಿತ್ರದಲ್ಲಿ ನೀವು ಒಂದು ಪಾತ್ರ ಮಾಡ್ಬೇಕು ಅಂತ ಕೇಳಿದಾಗ, ನಾನು ಈ ವಯಸ್ಸಲ್ಲಿ ಬೇಕಾ ನನಗೆ ಪಾತ್ರ ಮಾಡ್ಬೇಕಾ ಅಂತ ಕೇಳ್ತಾ ಇದ್ರು. ಅಮ್ಮ ನೀವು ಪಾತ್ರ ಮಾಡ್ಬೇಕು, ಈ ಪಾತ್ರ ಅಂತೂ ನೀವು ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ, ನೀವು ಕತೆ ಕೇಳಿ, ನಿಮ್ ಪಾತ್ರ ಕೇಳಿ, ನೀವು ಮಾಡಿದ್ರೆ ಚೆನ್ನಾಗಿರುತ್ತಮ್ಮ. ಇಲ್ಲ ಸರಿ, ನಿಮ್ಗೋಸ್ಕರ ನಾನು ಪಾತ್ರ ಮಾಡ್ತೀನಿ, ಅದೇನು ಕಥೆನೂ ಕೇಳಲ್ಲ, ಪಾತ್ರನೂ ಕೇಳಲ್ಲ, ಯಾವಾಗ ಬರ್ಬೇಕು ಹೇಳಿ ನಾನು ಬರ್ತೀನಿ ಅಂತ ಹೇಳೋದು. ಸೊ ಚಿತ್ರೀಕರಣಕ್ಕೆ ಬಂದು ಚಿತ್ರೀಕರಣದಲ್ಲಿ ಎಷ್ಟು ಸಂತೋಷವಾಗಿದ್ರು ಅಂದ್ರೆ ಅವರು ಅಷ್ಟು ಸಂತೋಷವಾಗಿದ್ರು. ನನಗೆ ಎಷ್ಟೋ ಇಲ್ಲ, ಇನ್ಮೇಲೆ ನಾನು ಪಾತ್ರಗಳು ಮಾಡ್ಬೇಕು ಅನ್ಸುತ್ತಾ ಇದೆ ನನಗೆ, ಈ ಚಿತ್ರ ಮಾಡಿದ್ಮೇಲೆ ನಾನು ಈ ಪಾತ್ರ ಮಾಡ್ಬೇಕು, ಇನ್ಮೇಲೆ ಒಳ್ಳೊಳ್ಳೆ ಪಾತ್ರಗಳು ಬಂದ್ರೆ ನಾನು ಮಾಡ್ತೀನಿ ಅನ್ನೋ ಒಂದು ಆ ಸಂದರ್ಭದಲ್ಲಿ ಹೇಳೋರು. ಹೌದಮ್ಮ ನೀವು ನಿಲ್ಲಿಸಬಾರ್ದು, ಈ ಪಾತ್ರ ಮಾಡ್ತಾ ಇರ್ಬೇಕು ಅಂತ ಮಾತಾಡ್ತಾ ಆ ಸಂದರ್ಭದಲ್ಲಿ, ನೀವು ತರಿಸ್ಬೇಡಿ ಊಟ, ನಾನ್ ತರಿಸ್ತೀನಿ ಊಟ ಇವತ್ತು, ಅಮ್ಮ ಬೇಡಮ್ಮ ನಾನ್ ತರಿಸ್ತೀನಿ. ಇಲ್ಲ ನಿಮ್ಗೆ ಯಾವಾಗಲೂ ತರಿಸ್ತಾ ಇರ್ತೀರಾ, ನನಗೆ ಇದೊಂದು ಯೋಗ, ಎಲ್ರಿಗೂ ನಮ್ಮ ಚಿತ್ರರಂಗದ ಎಲ್ಲರಿಗೂ ಒಂದು ಊಟ ಹಾಕೋ ಒಂದು ಯೋಗ ಅಲ್ವಾ, ನಾನು ತರಿಸ್ತೀನಿ ಅನ್ನೋರು. ಪಾಪ ಅಂಬರೀಷ್ ಅಣ್ಣನ ತರ ಅವ್ರು ಬಿರಿಯಾನಿ ಅಷ್ಟು ವೆರೈಟೀಸ್ ಮಾಡಿಸಿ ಊಟ ತರಿಸಿ ಎಲ್ಲರಿಗೂ ಊಟ ಹಾಕ್ಸೋರು. ಒಂದ್ 2-3 ದಿನ ಅದೇ ತರ ಮಾಡಿದ್ರು ಅವರು. ಅಷ್ಟು ಅಚ್ಚುಕಟ್ಟಾಗಿ ಖುಷಿಯಾಗಿರೋರು. ಸಂದರ್ಭ ಬಂದಾಗ ಯಾವಾಗಲೂ ನನ್ಗೆ ಫೋನ್ ಮಾಡೋರು, ಊಟ ಮಾಡಿ ಬನ್ನಿ, ಮನೆಗೆ ಬನ್ನಿ, ನನಗೂ ಬೇಜಾರಾಗ್ತಾ ಇರುತ್ತೆ, ಬನ್ನಿ ನೀವು ದೊಡ್ಡಣ್ಣ. ಅಂಬರೀಷ್ ಅಣ್ಣ ಇದ್ದಾಗಂತೂ ಗೊತ್ತಲ್ಲ, ಎಲ್ರಿಗೂ ಗೊತ್ತು, ನನ್ನ ತಮ್ಮ ಅಂತ ಅಷ್ಟು ಬಾಯಿ ತುಂಬಾ ಮಾತಾಡಿ ಅವರು ರೇಗಿಸ್ತಾ ಮಜವಾಗಿರೋದು. ಸರಿ, ನಾವು ಊಟಕ್ಕೆ ಸುಮಾರು ಸರಿ ಊಟಕ್ಕೆ ಬಂದಿದ್ದೀನಿ, ಅಮ್ಮನ ಜೊತೆಲಿ ಊಟ ಮಾಡಿದ್ದೀನಿ. ನನ್ಗೆ ಯಾಕೋ ಈ 1 ತಿಂಗಳಿಂದ ತುಂಬಾನೇ ನನಗೆ ಕಾಡ್ತಾ ಇತ್ತು. ಫೋನ್ ಮಾಡಿದಾಗ ಎಲ್ಲ ಒಂದ್ಸರಿ ಮಾತಾಡಿದ್ರು, ಮಹಿಷಾರೆಲ್ಲ ನಾನು ಫೋನ್ ಮಾಡ್ತೀನಿ ಮಾತಾಡ್ತೀನಿ ಅಂತ. ಆಮೇಲೆ ಸುಮಾರು ಸರಿ ಟ್ರೈ ಮಾಡಿ ಸಿಗ್ಲಿಲ್ಲ. ಈಗ ನಂಬಲ್ಲ, 3 ದಿನಕ್ಕೆ ಮುಂಚೆ ಫೋನ್ ಮಾಡಿದೆ ನಾನು ಅಮ್ಮನ ಫೋನ್ ಮಾಡಿ, ಯಾಕೋ ತುಂಬಾನೇ ಮಾತಾಡ್ಬೇಕು ಅನಿಸ್ತು, ಮಾತಾಡೋಣ ಅಂತ ಫೋನ್ ಮಾಡಿದೆ ಅಮ್ಮನ 3 ದಿನಕ್ಕೆ ಮುಂಚೆ. ಮಾಡಿದಾಗ ಫೋನ್ ತೆಗೆದಿಲ್ಲ. ಆಮೇಲೆ ನಾನು ಇಂದೋರ್ಗೆ ಫೋನ್ ಮಾಡಿದೆ ಅವ್ರ ಮಗಳಿಗೆ, ಅಮ್ಮ ಅಮ್ಮನ ಹತ್ರ ಮಾತಾಡ್ಬೇಕಲ್ಲಮ್ಮ, ನಾನು ತುಂಬಾ ದಿನ ಆಯ್ತು, ನೀವು ಇದ್ದೀರ ನಾನು ಬರ್ತೀನಿ ಅಂತ. ಇಲ್ಲ ಅಂಕಲ್, ನಾನು ದುಬೈಯಲ್ಲಿ ಇದ್ದೀನಿ, ಬಂದ್ಮೇಲೆ ಅಂದ್ರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ, ನೀವು ಸೋಮವಾರ ಬನ್ನಿ ಅಂಕಲ್, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಯ್ತಮ್ಮ ಆಯ್ತು ಅಂತ ಹೇಳಿದೆ. ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ಹಿಂದೂ ಅವರ ಯಜಮಾನರಿಂದ, ಸಮರ್ಥದಿಂದ ಫೋನ್ ಬಂದ ತಕ್ಷಣ ನಾನು ಖುಷಿಯಾಗ, ಅಮ್ಮ ಬರಕ್ಕೆ ಕೇಳಿರ್ಬೇಕು, ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ತರ ಹೋಗ್ಬಿಟ್ರಣ ಅಂತ ತುಂಬಾ ನೋವಾಯ್ತು ನನಗೆ. ಆಗೋ ಅವ್ರನ್ನ ಆ ತರ ನೋಡಿ ಮಾತಾಡಕ್ಕಾಗಿಲ್ಲ. ಅಮ್ಮನ ಆತ್ಮಿಗೆ ಶಾಂತಿ ಸಿಗ್ಲಿ ಅಂತ ಈ ಸಂದರ್ಭ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.